ಪ್ರೈಸ್ ಸರ್ ಇದ್ರದ್ದು ಸರ್ 260 ಹೇಳ್ತೀವಿ, ಫೈನಲ್ 250 ಕೊಡ್ತೀವಿ. 250 ಫೈನಲ್ ಆಗುತ್ತೆ ಸರ್? ಹೌದು ಸರ್. ಸರ್ ಅದ್ರಲ್ಲಿ ನೆಗೋಷಿಯಬಲ್ ಆಗ್ಬೋದಾ? ನೋಡೋಣ ಸರ್. ಓಕೆ 320 ಅದ್ರಲ್ಲಿ ಕಡಿಮೆ ಆಗುತ್ತಾ ಸರ್? ಹೌದು ಸರ್, ನೆಗೋಷಿಯಬಲ್ ಆಗುತ್ತೆ. 285 ಆಗುತ್ತಾ ಸರ್ ಇದು? ಹೌದು ಸರ್. ಒಂದು ಪ್ರೈಸ್ ಹೇಳಿ ಸರ್. 2,80,000 ಕೊಡ್ತೀವಿ ಸರ್. 2,80,000. ಹೌದು, 2,70,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 2,70,000 ಅದ್ರಲ್ಲಿ ಕಡಿಮೆ ಆಗುತ್ತೆ. ಹೌದು ಸರ್. ಸಿಂಗಲ್ ಓನರ್. ಹೌದು ಸರ್. ಪ್ರೈಸ್ 6,10,000 ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. 6,10,000 ಅದ್ರಲ್ಲಿ ಕಡಿಮೆ ಆಗುತ್ತಾ ಸರ್? ಹೌದು ಸರ್. 6,10,000 ಅದ್ರಲ್ಲಿ ಕಡಿಮೆ ಆಗುತ್ತೆ. ಪ್ರೈಸ್ ಸರ್ 7 ಲಕ್ಷ ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಕಡಿಮೆ ಆಗುತ್ತೆ ಸರ್. ಲೋನ್ ಡೌನ್ ಪೇಮೆಂಟ್ ಸರ್ ಇದು? ಸರ್ ಡೌನ್ ಪೇಮೆಂಟ್ ಒಂದು 2 ಲಕ್ಷ ಬೇಕಾಗುತ್ತೆ ಸರ್. 5,20,000 ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. 5,20,000 ಅದ್ರಲ್ಲಿ ಕಡಿಮೆ ಆಗುತ್ತೆ ಸರ್? ಹೌದು ಸರ್. 7,25,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 7,25,000. ಹೌದು ಸರ್. ಸರ್ ಪ್ರೈಸ್ ಸರ್ ಇದು 8,15 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 8,15 ಅದ್ರಲ್ಲಿ ಕಡಿಮೆ ಆಗುತ್ತೆ. ಹೌದು ಸರ್. ಸರ್ 11,15 ಲಕ್ಷ ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ. ಎಲ್ಲೋ ಬೋರ್ಡ್ ಕಾರ್ಗಳನ್ನ ತುಂಬಾ ಜನ ನೋಡ್ತಿರ್ತೀರಾ, ಅಂದ್ರೆ ನೀವು ದುಡಿಯೋಕ್ಕೋಸ್ಕರ. ಅದು ಲೋ ಬಜೆಟ್ ಇಲ್ಲ, ಆಮೇಲೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ಬೇಕಂದ್ರೆ ಇಲ್ಲಿ ಬರ್ಬೋದು ನೀವು. ಹಾಗೆ ಸರ್ ಇರ್ತಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ ಸರ್, ಮತ್ತೊಂದು ಸರಿ ನಿಮ್ಮ ಶೋರೂಮ್ ಹೆಸರು, ಲೊಕೇಶನ್ ಸರ್? ಸರ್ ವೆಂಕಟಾದ್ರಿ ಕಾರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ವೀರಭದ್ರ ನಗರ ಸಿಗ್ನಲ್ ನಾಯಂಡಹಳ್ಳಿ. ಓಕೆ, ಅಂದ್ರೆ ನಮ್ಮ ಕದರಗುಪ್ಪೆ ರೋಡ್ ಅಲ್ಲಿ ಬರುತ್ತಲ್ವಾ ಸರ್? ಹೌದೌದು, ರಿಂಗ್ ರೋಡ್ ಅಲ್ಲಿ ಬರುತ್ತೆ. ಓಕೆ. ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತಿದೆ, ಅಲ್ಲಿಂದ ಸ್ವಲ್ಪ ಒಂದು 500 ಮೀಟರ್ ಬಂದ್ರೆ ವೆಂಕಟಾದ್ರಿ ಕಾರ್ಸ್ ಅಂತ ಇದೆ ಸರ್. ಲೊಕೇಶನ್ ಎಲ್ಲ ಹಾಕ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕ್ತೀನಿ ಸರ್. ಎಷ್ಟಿದೆ ಸರ್ ಸ್ಟಾಕ್ ಇವತ್ತು? ಇವತ್ತೊಂದು 20-25 ಗಾಡಿ ಇದೆ. 25 ಗಾಡಿ ಇದೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 2.5 ಲಕ್ಷದಿಂದ. ಓಕೆ ಸರ್, ಹಾಗೇನೆ ನಿಮ್ಮ ಹತ್ರ ತುಂಬಾ ಜನ ಲಾಸ್ಟ್ ಟೈಮ್ ಕಮೆಂಟ್ ಅಲ್ಲೂ ಮಾಡಿದ್ರು, ಡೀಸೆಲ್ ಪೆಟ್ರೋಲ್ ಇದೆಲ್ಲ ಸರ್, ಜಾಸ್ತಿ ಎಷ್ಟು ಗಾಡಿ ಡೀಸೆಲ್ ಇದೆ ಸರ್ ಇವತ್ತು? 50-50. ಡೀಸೆಲ್ ಅಷ್ಟೇ ಇದೆ, ಪೆಟ್ರೋಲ್ ಅಷ್ಟೇ. CNG ವಿತ್ ಪೆಟ್ರೋಲ್ ಹೌದು, ಅದು ಅಷ್ಟೇ ಇದೆ. 50-50 ಇದೆ. ಸೊ ಡೀಸೆಲ್ ನೋಡೋರು ಇದ್ರು ಬರ್ಬೋದು, ವಿತ್ CNG ವಿತ್ ಪೆಟ್ರೋಲ್ ನೋಡೋರು ಇದ್ರು ಬರ್ಬೋದು. ಸೊ ಸ್ಟಾರ್ಟಿಂಗ್ ಪ್ರೈಸ್ ಸರ್ 2,50,000. ಸೊ ಅಲ್ಲಿಂದ ಶುರು ಆಗುತ್ತಂತೆ ಸರ್. ಲೋನ್ ಬಗ್ಗೆ ಸರ್? ಲೋನು ಅವ್ರದ್ದು ಸಿಬಿಲ್ ಎಲ್ಲ ಚೆನ್ನಾಗಿದ್ರೆ ಸರ್, ಅಪ್ ಟು 70% ಲೋನ್ ಮಾಡ್ತೀವಿ. 70%? ಓಕೆ. ಆಲ್ ಓವರ್ ಕರ್ನಾಟಕ ಆಗುತ್ತಲ್ವಾ ಸರ್? ಆಲ್ ಓವರ್ ಕರ್ನಾಟಕ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಈ ತರ ಎಲ್ಲೋ ಬೋರ್ಡ್ಗಳನ್ನ, ಯೂಸ್ ಕಾರ್ಗಳನ್ನ ನೋಡ್ತಾ ಇದ್ರೆ, ಅದು ಒಂದು ಬೆಸ್ಟ್ ಬಜೆಟ್ ಅಲ್ಲಿ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಇದ್ರೆ, ಬಂದ್ಬಿಟ್ಟು ಈ ಶೋರೂಮ್ ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಹೇಳಿ, ಮೊದಲೇ ಕಾರ್ ಯಾವ ಸರ್ ಇವತ್ತು? ಸರ್ 2016ನೇ ಮಾಡಲು, 3ನೇ ಓನರ್, ಎಕ್ಸೆಂಟ್ ಟಾಪ್ ಎಂಡ್ ಮಾಡಲು. ಬಾಡಿ ಲೈನಿಂಗ್ ಎಲ್ಲ ಚೆನ್ನಾಗಿದೆ, ಟೈರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಓಕೆ. ಸೊ ಟೈರ್ ಕಂಡೀಷನ್ ನೋಡ್ತಾ ಬ್ರಾಂಡ್ ನ್ಯೂ ಅನ್ಬೋದು ಸರ್. ಇದರ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ. ಓಕೆ. ಏರ್ ಬ್ಯಾಗು ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದಕ್ಕೆ? 2 ಬರುತ್ತೆ. 2 ಏರ್ ಬ್ಯಾಗ್ ಕೂಡ ಬರುತ್ತೆ ನೋಡಿ. ಹಂಗೆ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, 3rd ಓನರ್ ಆಗಿದೆ ಅಂತ. ಪ್ರೈಸ್ ಕೇಳೋಣ ಎಷ್ಟಿದೆ ಅಂತ ಸರ್? ಪ್ರೈಸ್ ಸರ್ ಇದ್ರದ್ದು? ಸರ್ 260 ಹೇಳ್ತೀವಿ, ಫೈನಲ್ 250 ಕೊಡ್ತೀವಿ. 250 ಫೈನಲ್ ಆಗುತ್ತೆ ಸರ್? ಹೌದು ಸರ್. ಸರ್ ಅದ್ರಲ್ಲಿ ನೆಗೋಷಿಯಬಲ್ ಆಗ್ಬೋದಾ? ನೋಡೋಣ ಸರ್. ಓಕೆ. ಸರ್ 2016ನೇ ಮಾಡಲು, ಡಿಸೈರ್ ಟೂರ್ ಇದು? ಹೌದು ಸರ್. ಸಿಂಗಲ್ ಓನರ್, 4 ಬ್ರಾಂಡ್ ನ್ಯೂ ಟೈರ್ ಇದೆ. ಓಕೆ. ಸೀಟ್ ಕವರ್ ಎಲ್ಲ ಹೊಸದಿದೆ. ಸೊ ನೋಡ್ತಾ ಇರಬಹುದು, ಬಾಡಿ ಲೈನ್ ಇದನ್ನು ಅಷ್ಟೇ, ಬಾಡಿ ಲೈನಿಂಗ್ ಫ್ರೆಶ್ ಇದೆ. ಸೊ 4 ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ಇದರಲ್ಲೂ ಸರ್ AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್. ಸೊ ಒಂದು ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ನೋಡಿ. ಇದಕ್ಕೆ ಮ್ಯಾನುವಲ್ ವಿಂಡೋ ಬಂದಿರುತ್ತೆ. ಸೊ ಬ್ರಾಂಡ್ ನ್ಯೂ 4 ಟೈರ್ ಇದೆ. ಇದು ಚೆನ್ನಾಗಿದೆ ವೆಹಿಕಲ್. ಸರ್ ಪ್ರೈಸ್? ಸರ್ 320 ಹೇಳ್ತೀವಿ, ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. 320 ಅದ್ರ ಕಡಿಮೆ ಆಗುತ್ತಾ ಸರ್? ಹೌದು ಸರ್, ನೆಗೋಷಿಯಬಲ್ ಆಗುತ್ತೆ. ಹೇಳಿ ಸರ್. 2016ನೇ ಮಾಡಲು, ಸಿಂಗಲ್ ಓನರ್, ಶಿಫ್ಟ್ ಡಿಸೈರ್. ಓಕೆ. ಸಿಂಗಲ್ ಓನರ್ ಇದು? ಹೌದು ಸರ್. ಓಕೆ. ಸರ್ ಇದರಲ್ಲೂ ಟೈರ್ ಎಲ್ಲ ಚೆನ್ನಾಗಿದೆ. ಸೊ ಇದ್ರ ಬಾಡಿ ಲೈನ್ ಅಷ್ಟೇ. ಸೊ ಎಲ್ಲ ವೈಟ್ ಕಲರ್ ವೆಹಿಕಲ್ಸ್ ಆಗಿರುತ್ತೆ. ಬಾಡಿ ಲೈನ್ ಇದ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದ್ರದ್ದು ಒಂದು 90% ಟೈರ್ ಇದೆ. ಇದರಲ್ಲಿ ಪವರ್ ವಿಂಡೋಸ್ ಇದೆ ಸರ್. ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೀರಿಂಗು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನೋಡಿ. ಸರ್ ಇದ್ರ ಪ್ರೈಸ್? ಸರ್ 3,10,000 ನೆಗೋಷಿಯಬಲ್ ಆಗುತ್ತೆ ಸರ್. 3,10,000 ಸರ್. ಅದ್ರಲ್ಲಿ ನೆಗೋಷಿಯಬಲ್ ಅಂದ್ರೆ ಪ್ರೈಸ್ ಸರ್? ಒಂದು 290, 285 ಕೊಡ್ತೀವಿ ಸರ್. 285 ಆಗುತ್ತಾ ಸರ್ ಇದು? ಹೌದು ಸರ್. ಸರ್ 2012 ಮಾಡಲು, ETS. ಓಕೆ. ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್ ETS? ಹೌದು ಸರ್. ಓಕೆ ಸರ್. ಇದ್ರ ಬಾಡಿ ಲೈನು ಚೆನ್ನಾಗಿದೆ ನೋಡಿ. ಸೊ ETS ಯಾರು ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಹಾಗೇನೆ ಟೈರ್ ಕಂಡೀಷನ್ ಒಂದು 90% ಇದೆ. ಹಾಗೇನೆ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಸೀಟ್ ಕವರ್ ಎಲ್ಲ ಬ್ರಾಂಡ್ ನ್ಯೂ ಹಾಕ್ಸಿದ್ರೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಚೆನ್ನಾಗಿದೆ ಅನ್ಬೋದು ವೆಹಿಕಲ್. ಸರ್ ಇದ್ರ ಪ್ರೈಸು? ಸರ್ 2,70,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಸರ್. ಇದು ಹುಂಡೈ ಎಕ್ಸೆಂಟ್, ಆಲ್ರೆಡಿ ಒಂದು ನೋಡಿದೀರಾ. ಇದು 2018ನೇ ಮಾಡಲು. 18ನೇ ಮಾಡಲ್ ಇದು? ಹೌದು ಸರ್. ಸಿಂಗಲ್ ಓನರ್. ಓಕೆ ಸರ್. AC ಪವರ್ ಸ್ಟೀರಿಂಗ್ ಬರುತ್ತಾ ಸರ್ ಇದರಲ್ಲಿ? ಸರ್ ಇದು AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಎಲ್ಲ ಇದೆ. ಓಕೆ. ಇಂಟರ್ವ್ಯೂ ಒಂದ್ಸರಿ ತೋರಿಸ್ಬಿಡ್ತೀನಿ ನಿಮಗೆ. AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಇದಕ್ಕೂ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ, ವೈಟ್ ಕಲರ್ ಇದೆ.
ಸರ್ ಇದು ಪೆಟ್ರೋಲ್ ಆರ್ ಡೀಸೆಲ್ ಇದು? ಡೀಸೆಲ್ ಸರ್. ಡೀಸೆಲ್ ಸರ್. ಒಂದು 20+ ಮೈಲೇಜ್ ಬರುತ್ತಲ್ಲ ಆರಾಮಾಗಿ? 22 ಅಂತೂ ಬರುತ್ತೆ. 22 ತನಕ ಬರುತ್ತೆ. ಓಕೆ ಸರ್, ಪ್ರೈಸ್ ಇರೋದು ಸರ್ 3 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಪ್ರೈಸ್ ಹೇಳಿ ಸರ್. 2,80,000 ಕೊಡ್ತೀವಿ ಸರ್. 2,80,000 ಹೌದು ಸರ್. ಹೇಳಿ ಸರ್. 2022 CNG ಟೂರ್ ಎಸ್. CNG ವಿತ್ ಪೆಟ್ರೋಲ್ ಟೂರ್ ಎಸ್. ಹೌದು. ಓಕೆ ಸರ್, ಡೀಟೇಲ್ಸ್ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ. ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಸರ್? ಹೌದು ಸರ್. ಸಿಸ್ಕೋರ್ ಎಲ್ಲ ಚೆನ್ನಾಗಿದೆ ನೋಡಿ ವೆಹಿಕಲ್. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಪೆಟ್ರೋಲ್ ವಿತ್ CNG. ಹೌದು ಸರ್. ಸಿಂಗಲ್ ಓನರ್. ಹೌದು ಸರ್. ಪ್ರೈಸ್ 6,10,000 ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. 6,10,000 ಅದ್ರಲ್ಲಿ ಕಡಿಮೆ ಆಗುತ್ತಾ ಸರ್? ಹೌದು ಸರ್. ಸರ್ ಒಂದು ಪ್ರೈಸ್ ಹೇಳ್ತೀರಾ? ಒಂದು 5,90 ಕೊಡ್ತೀವಿ ಸರ್. 5,90 ಆಗುತ್ತಾ? ಹೌದು ಸರ್. ಸರ್ ಹೇಳಿ ಸರ್. 2022 CNG ಟೂರ್ ಎಸ್. ಪೆಟ್ರೋಲ್ ವಿತ್ CNG ಬರುತ್ತೆ. ಓಕೆ. ಸಿಂಗಲ್ ಓನರು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಸೊ ಇದರಲ್ಲೂ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಅನ್ಬೋದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ಸ್ ಕವರ್ ಎಲ್ಲ ಬ್ರ್ಯಾಂಡ್ ನ್ಯೂ ಅಂದ್ರೆ ಹೊಸದು ಹಾಕ್ಸಿದ್ದಾರೆ ಅನ್ಬೋದು. ಸರ್ ಇದ್ರ ಪ್ರೈಸು ಸರ್ 6,10,000 ಹೆಚ್ಚು ಕಡಿಮೆ ಆಗುತ್ತೆ. 6,10,000 ಅದ್ರಲ್ಲಿ ಕಡಿಮೆ ಆಗುತ್ತೆ. ಓಕೆ, ನೆಗೋಷಿಯಬಲ್ ಆಗೇ ಆಗುತ್ತಲ್ವಾ ಸರ್? ಆಗುತ್ತೆ ಸರ್. ಓಕೆ ಹೇಳಿ ಸರ್. 2022 CNG ಟೂರ್ ಎಸ್. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಟೈರ್ ಎಲ್ಲ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಸರ್? ಹೌದು ಸರ್. ಸೊ ಬ್ರ್ಯಾಂಡ್ ನ್ಯೂ ಟೈರ್ ನೋಡಿ. ಸೊ ಇದರಲ್ಲೂ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಅನ್ಬೋದು. ಚೆನ್ನಾಗಿದೆ ವೆಹಿಕಲ್. ಸರ್ ಪ್ರೈಸ್ 6,10,000. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 6,10,000 ಅದ್ರ ಕಡಿಮೆ ಆಗುತ್ತೆ. ಹೌದು ಸರ್. ನೆಗೋಷಿಯೇಟ್ ಇದು ಲೋನ್ ಎಷ್ಟು ಸರ್ ಇದಕ್ಕೆ? 4 ರಿಂದ 4.5 ಲಕ್ಷ ಲೋನ್ ಆಗುತ್ತೆ. ಲೋನ್ ಆರಾಮಾಗುತ್ತೆ. ಹೌದು ಸರ್ ಹೇಳಿ. ಸರ್. 2022ನೇ ಮಾಡಲು CNG ಟೂರ್ ಎಸ್. ಓಕೆ. ಪೆಟ್ರೋಲ್ ವಿತ್ CNG. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಟೈರ್ ಎಲ್ಲ ಹೊಸದಿದೆ. ಸೊ ಅವ್ರು ಹೇಳ್ದಂಗೆ ಬ್ರ್ಯಾಂಡ್ ನ್ಯೂ ಟೈರು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಇದಕ್ಕೂ ಸೀಟ್ಸ್ ಕವರ್ ಎಲ್ಲ ಹೊಸದು ಹಾಕ್ಸಿದ್ದಾರೆ ನೋಡಿ. ಸರ್ CNG ವಿತ್ ಪೆಟ್ರೋಲ್. ಹೌದು ಸರ್. ಸರ್ ಪ್ರೈಸು ಸರ್ 6,10,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಒಂದು 4.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಇದಕ್ಕೆ? ಸರ್ 1.5 ಲಕ್ಷ ಬೇಕಾಗುತ್ತೆ. 1.5 ಲಕ್ಷ ಮಾಡಿದ್ರೆ ಸಾಕ ಸರ್ ಇದಕ್ಕೆಲ್ಲ? ಹೌದು ಸರ್. 2019 ETS ಪ್ಲಾಟಿನಾ. ಓಕೆ. 7 ಲಕ್ಷ ಹೇಳ್ತೀವಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಅಂದ್ರೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಸೊ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ನ. ಬಾಡಿ ಲೈನ್ ಅಷ್ಟೇ ಸಿಲ್ವರ್ ಕಲರ್ ಅಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸರ್ ಪ್ರೈಸು ಸರ್ 7 ಲಕ್ಷ ಹೇಳ್ತೀವಿ. ಹೆಚ್ಚು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಸರ್. ಲೋನ್ ಡೌನ್ ಪೇಮೆಂಟ್ ಸರ್ ಇದು? ಸರ್ ಡೌನ್ ಪೇಮೆಂಟ್ ಒಂದು 2 ಲಕ್ಷ ಬೇಕಾಗುತ್ತೆ. 2 ಲಕ್ಷ ಮಾಡಿದ್ರೆ ಸಾಕಾ? ಹೌದೌದು ಸರ್. 2019 ಶಿಫ್ಟ್ ಡಿಸೈರ್. ಓಕೆ. VDI ಡೀಸೆಲ್. ಆಪಲ್ ಶೇಪು. 3ನೇ ಓನರ್. 3ನೇ ಓನರು. ಬಟ್ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. VDI ಅಲ್ಲ ಸರ್ ಇದು? ಹೌದು ಸರ್. VDI ಡೀಸೆಲ್. ಸೊ ಇದರಲ್ಲಿ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಸ್ಟೇರಿಂಗ್ ಅಂಡ್ ಕಂಟ್ರೋಲು, ಸೊ ಎಲ್ಲ ತರ ಫೀಚರ್ ಬರುತ್ತೆ ನೋಡಿ. ಸೊ ಸಿಲ್ವರ್ ಕಲರ್ ಅಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಆಪಲ್ ಶೇಪ್ ಆಗಿರುತ್ತೆ ಸರ್. ಥರ್ಡ್ ಓನರ್ ಅಂದ್ರಲ್ಲ? ಹೌದು ಸರ್. ಥರ್ಡ್ ಓನರ್. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ 5,20,000 ಹೆಚ್ಚು ಕಡಿಮೆ ಕೊಡ್ತೀವಿ. 5,20,000 ಅದ್ರಲ್ಲಿ ಕಡಿಮೆ ಆಗುತ್ತಾ ಸರ್? ಹೌದು. ಓಕೆ ನೋಡಿ. ಥರ್ಡ್ ಓನರ್ ಆದ್ರೂ ನಿಮ್ಗೆ ಸಿಂಗಲ್ ಓನರ್ ತರ ಇದೆ. ಒಂದು ಶೋರೂಮ್ ಟೇಸ್ಟ್ ತರ ಇದೆ ವೆಹಿಕಲ್. ಚೆನ್ನಾಗಿದೆ ಅನ್ಬೋದು ಸರ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ 1.5 ಲಕ್ಷ ಬೇಕಾಗುತ್ತೆ. 1.5 ಲಕ್ಷ ತಂದ್ರೆ ಸಾಕಾ? ಹೌದು ಸರ್. ಸರ್ 2024 ಅವರ ಓಕೆ. ಎಕ್ಸೆಂಟ್ ಕಂಪನಿದು ಟಾಪ್ ಎಂಡ್ ಮಾಡಲು ಸರ್. ಎಲ್ಲ ತರ ಫೀಚರ್ಸ್ ಬರುತ್ತಲ್ಲ ಸರ್ ಇದರಲ್ಲಿ? ಹೌದು ಸರ್. ನೋಡಿ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಅವರ ಇದು. ಸೊ ಆಮೇಲೆ ನಿಮಗೆ ಸ್ಪಾಯ್ಲರ್ ಕೂಡ ಬರುತ್ತೆ. ಸೊ ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ. ಹಾಗೇನೆ ನಮಗೆ ಫೀಚರ್ಸ್ ಅಂತ ನೋಡೋದಾದ್ರೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಸೊ ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಅಂಡ್ ಕಂಟ್ರೋಲು. ಸೊ ಒಂಥರ ಶೋರೂಮ್ ಟೇಸ್ಟ್ ವೆಹಿಕಲ್ ಅನ್ಬೋದು. 2014 ಸರ್ ಇದು? ಸಾರಿ 2024. ಸೊ ಅಂದ್ರೆ 1 ವರ್ಷ ಹಳೆ ಗಾಡಿ ಇರ್ತಿದ್ದು. ಶೋರೂಮ್ ಟೇಸ್ಟ್ ಅಂದ್ರೆ ಶೋರೂಮ್ ವೆಹಿಕಲ್ ತರನೇ ಇದೆ ಅನ್ಬೋದು. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸರ್ ಪ್ರೈಸು ಸರ್ 7,25,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 7,25,000. ಹೌದು ಸರ್. ಇನ್ನೂ ಪ್ರೈಸ್ ಏನೋ ಹೇಳ್ತೀರಾ? ಒಂದು 7 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 7 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು? ಸರ್ ಲೋನ್ ಸರ್ ಇದಕ್ಕೆ? ಸರ್ ಒಂದು 5 ಲಕ್ಷ ಆಗುತ್ತೆ. 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ. 2 ಲಕ್ಷ ಡೌನ್ ಪೇಮೆಂಟ್ ಸಾಕು. ಹೌದು ಸರ್. 2022 VXI. ಓಕೆ. Ertiga VXI CNG ಸರ್ ಇದು? ಹೌದು ಸರ್. ಓಕೆ ನೋಡಿ. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ Ertiga 7 ಸೀಟರ್ ನೋಡ್ತಾ ಇದ್ರೆ. ಸೊ ತುಂಬಾ ಚೆನ್ನಾಗಿರೋ ವೆಹಿಕಲ್, ನೀಟ್ ಅಂಡ್ ಕ್ಲೀನ್ ಆಗಿದೆ. ಶೋರೂಮ್ ಟೇಸ್ಟ್ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್. ಸೊ ಫೀಚರ್ಸ್ ಅನ್ನೋದಾದ್ರೆ ಸರ್ ನಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಸ್ಟೇರಿಂಗ್ ಅಂಡ್ ಕಂಟ್ರೋಲ್ ಎಲ್ಲ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇದೆ. ನಮಗೆ ರೂಫ್ ಏಸ್ ಎಲ್ಲ ಬರುತ್ತೆ. ಸರ್ ಪ್ಯಾನಿಕ್ ಬಟನ್ ಎಲ್ಲ ಇದೆಲ್ಲ ಸರ್ ಇದಕ್ಕೆ? ಇದೆ ಸರ್. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಿ. ಸೊ ಶೋರೂಮ್ ಟೇಸ್ಟ್ ವೆಹಿಕಲ್ ಅನ್ಬೋದು. ತುಂಬಾನೇ ಚೆನ್ನಾಗಿದೆ. ಸರ್ ಪ್ರೈಸು ಸರ್ ಇದು 8.25 ಲಕ್ಷ ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 8.25 ಅದ್ರಲ್ಲಿ ಕಡಿಮೆ ಆಗುತ್ತೆ. ಹೌದು ಸರ್. ಒಂದು ಪ್ರೈಸ್ ಕೇಳಲ್ಲ ಸರ್? ಒಂದು ಪ್ರೈಸ್ ಹೇಳಿ ಸರ್. ಸರ್ ಒಂದು 8 ಲಕ್ಷ ಕೊಡ್ತೀವಿ. 8 ಲಕ್ಷಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ಇದಕ್ಕೊಂದು 2.5 ಲಕ್ಷ ಬೇಕಾಗುತ್ತೆ. 2.5 ಲಕ್ಷ ಸಾಕ ಸರ್ ಇದಕ್ಕೆ? ಹೌದು
ಸರ್ ಅಲ್ಲೊಂದು ನೋಡಿದ್ರಿ ಇದು ಎರ್ಟಿಗಾ VXi CNG ಓಕೆ 2024ನೇ ಮಾಡಲು. ಹಾ 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 24 ಮಾಡಲ್ ಇದು. ಹೌದು ಸರ್. ಓಕೆ ನೋಡ್ತಾ ಇರ್ಬೋದು, ಇದು ಶೋರೂಮ್ ಟೇಸ್ಟ್ ಅನ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಆಗಿರ್ಬೋದು. ಸೊ ಬಾಡಿಲೇನೋ ಅಷ್ಟೇ ತುಂಬಾ ಚೆನ್ನಾಗಿದೆ. 1 ವರ್ಷ ಹಳೆ ಗಾಡಿ ಅಂದ್ರೆ ನಾವು ಶೋರೂಮ್ ಟೇಸ್ಟ್ ಇರುತ್ತೆ ಅನ್ಬೋದು. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಹಾಗೇನೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ರೂಫ್ AC ಆಗಿರುತ್ತೆ. ಹಾಗೇನೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇಲ್ಲಿದೆ, ಸ್ಟೇರಿಂಗ್ ಒಂದು ಕಂಟ್ರೋಲು. ಸೊ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್ ಆಗಿರುತ್ತೆ. ಸೊ ಮತ್ತೆ ಹೇಳ್ತೀನಿ, ಶೋರೂಮ್ ಟೇಸ್ಟ್ 1 ವರ್ಷ ಹಳೆ ಗಾಡಿ ಆದ್ಮೇಲೆ ನಿಮ್ಗೆ ಶೋರೂಮ್ ಟೇಸ್ಟ್ ಅನ್ಬೋದು. ವೆಹಿಕಲ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸರ್ ಪ್ರೈಸು ಸರ್ 11.25 ಲಕ್ಷ ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 11 ಕಾಲು ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ ಓಕೆ ಸರ್, ಮತ್ತೊಂದು ವೈಟ್ ಬೋರ್ಡ್ ಇದೆಯಾ ಸರ್ ನಿಮ್ಮ ಹತ್ರ? ಹೌದು ಸರ್, ವೈಟ್ ಬೋರ್ಡು ವ್ಯಾಗನಾರ್ LXi ಓಕೆ 2007 ಮಾಡಲು ಡಿಯೋ. ಓಕೆ ಓಕೆ ಸೊ 4 ಬ್ರ್ಯಾಂಡ್ ನ್ಯೂ ಟೈರ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದರಲ್ಲಿ ಸೊ AC ಪವರ್ ಸ್ಟೇರಿಂಗ್ ಅಷ್ಟೇ ಬರುತ್ತೆ ನೋಡಿ. ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ. ಆವಾಗಲೇ ಹೇಳಿದಂಗೆ ಟೈರ್ ಕಂಡೀಷನ್ ಚೆನ್ನಾಗಿದೆ. ಸೊ ವೈಟ್ ಬೋರ್ಡ್ ನೋಡಿದೆ, ಎಲ್ಲೋ ಬೋರ್ಡ್ ಅಲ್ಲ ಸರ್. ಪ್ರೈಸ್ ಸರ್ ಇದ್ರದ್ದು? ಸರ್ 1.5 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 1.5 ಲಕ್ಷ ಅದೆಲ್ಲ ಕಡಿಮೆ ಆಗುತ್ತೆ ಸರ್? ಹೌದೌದು ಸರ್. ಮತ್ತೊಂದು ವೈಟ್ ಬೋರ್ಡ್ ಸರ್? ಹೌದು ಸರ್, ಇನ್ನೊಂದು ವೈಟ್ ಬೋರ್ಡ್ ಇದೆ. 2012 ಮಾಡಲು ZDI ಓಕೆ ಡೀಸೆಲ್ ಗಾಡಿ. ಇದು ಡೀಸೆಲ್? ಹೌದು, ಟಾಪ್ ಎಂಡ್ ಮಾಡಲು. ಓಕೆ ಸರ್, ಇದರಲ್ಲಿ ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್? ಹೌದು ಸರ್, 20 ಮೇಲೆ ಬರುತ್ತೆ ಮೈಲೇಜ್. ಓಕೆ, ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸೊ ಹಾಗೇನೆ ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ. ಒಂದು ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಅನ್ಬೋದು. ವೈಟ್ ಬೋರ್ಡ್ ನೋಡಿದ್ದು ಇವ್ರ ಹತ್ರ, ಎಲ್ಲೋ ಬೋರ್ಡ್ ವಿತ್ ವೈಟ್ ಬೋರ್ಡ್ ಕೂಡ ಇದೆ. ಸರ್ ಪ್ರೈಸು? ಸರ್ ಇದು ಟಾಪ್ ಎಂಡ್ ಮಾಡಲು 4,25,000 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. 4,25,000 ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತಾ? ಹೌದು ಸರ್. ಹೌದು. ಓಕೆ ಓಕೆ ಎಷ್ಟು?